ನನಗೆ ಯಾವ ಉತ್ತರದ ಅಗತ್ಯನೂ ಇಲ್ಲ. ನಾನು ನೀನು ನೋಡಬೇಕಿತ್ತೋ ಅದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ. ನಿನಗೆ ಇದನ್ನೇ ಮಾಡಬೇಕಿತ್ತಲ್ಲ. ಹಾಗಾದರೆ ಸುಳ್ಳು ಹೇಳೋ ಅಗತ್ಯ ಏನಿತ್ತು? ನಾನೇ ನಿನ್ನನ್ನು ತಡೆಯೋಕ್ಕಾಗ್ತಿತ್ತಾ? ನೀನು ಎದುರುಗಡೆ ಬಂದು ಬಲವಂತ ಮಾಡಿದರೂ ಕೂಡ. ಅವಳ ಮಾತು ಮುಗಿಯೋ ಮುಂಚೆಯೇ ರಾಣ ಅವಳ ಮಣಿಕಟ್ಟನ್ನು ಜೋರಾಗಿ ತಿರುಚಿಬಿಟ್ಟು ಅವಳ ಬೆನ್ನಿಗೆ ತಾಗಿಸ್ದ. ಕೃತಿ ತನ್ನ ತುಟಿಗಳನ್ನ ಗಟ್ಟಿಯಾಗಿ ಹಚ್ಕೊಂಡು ರಾಣ ಅವಳ ಮುಖದ ಹತ್ರ ಬಾಗಿ ಅಂದ, ನಿಂತರದ ಹುಡುಗಿಯರ ಯೋಚನೆ ತುಂಬ ಗಲೀಜಾಗಿರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದರೆ ಇಷ್ಟೊಂದು ಕೆಟ್ಟದಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಒಂದು ಮಾತು ಕಿವಿಗೆ ಹಾಕೋ, ಈ ರಾಣ ಬಲವಂತ ಮಾಡೋ ಜಾತಿಗೆ ಸೇರಿದವನಲ್ಲ. ಅವನಿಗೆ ಏನಾದರೂ ಬೇಕು ಅಂದರೆ ಅವನು ಒಂದು ಸನ್ನೆಗಿಷ್ಟು ಹುಡುಗಿಯರು ಬಟ್ಟೆ ಬಿಚ್ಚೋಕೆ ರೆಡಿ ಇರ್ತಾರೆ. ಆದರೆ ರಾಣ ಆಗಿದೆಲ್ಲ ಬೇಡವೇ ಬೇಡ. ಯಾಕಂದರೆ ಅವನ ಲೈಫ್ ಉದ್ದೇಶನೇ ಬೇರೆ ಇದೆ. ಇನ್ನು ನಿನ್ನ ವಿಷಯಕ್ಕೆ ಬಂದರೆ ನಿನಗೆ ಸಿಕ್ಕಾಪಟ್ಟೆ ಜ್ವರ ಇತ್ತು ಮತ್ತು ನೀನು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದೆ. ಅದಕ್ಕೆ ನಾನು ನಿನ್ನ ಹತ್ರ ಬಂದಿದ್ದು. ಯಾಕಂದರೆ ಡಾಕ್ಟರ್ ಹೇಳಿದ್ರು ನಿನಗೆ ಮೈ ಬಿಸಿ ಬೇಕಂತ. ಅವರು ಏನೇನು ಹೇಳಿದ್ರು. ಆದರೆ ರಾಣ ಬೇರೆಯವ್ರ ಮೇಲೆ ಕನಿಕರ ತೋರಿಸಬಹುದು, ಆದರೆ ಆ ಕನಿಕರಕ್ಕಾಗಿ ತನ್ನನ್ನು ತಾನು ಕಳ್ಕೊಳ್ಳಲ್ಲ. ಇಷ್ಟು ಹೇಳಿ ಅವನು ಒಂದೇ ಏಟಿಗೆ ಕೃತಿ ಕೈ ಬಿಟ್ಟು ತಕ್ಷಣ ರೂಮ್ನಿಂದ ಹೊರಟು ಹೋದ. ಕೃತಿ ಬರೀ ಅವನು ಹೋಗಿದ್ದನ್ನೇ ನೋಡ್ತಾ ನಿಂತಳು ಮತ್ತು ಅವನ ಮಾತುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ಲು. ಮತ್ತು ಇನ್ನೊಂದು ಕಡೆ ನ್ಯೂಯಾರ್ಕ್ನಲ್ಲಿ ಒಂದು ದೊಡ್ಡ ಬಂಗ್ಲೆ. ಒಬ್ಬಳು ಹುಡುಗಿಯ ಸ್ಪೋರ್ಟ್ಸ್ ಕಾರ್ ಬಂಗ್ಲೆಯ ಪಾರ್ಕಿಂಗ್ ಜಾಗದಲ್ಲಿ ಬಂದು ನಿಂತ್ಕೊಂತು. ಅವಳು ತುಂಬ ವೇಗವಾಗಿ ಹೆಜ್ಜೆ ಹಾಕ್ತಾ ಬಂಗ್ಲೆ ಒಳಗಡೆ ಬಂದಳು ಮತ್ತು ಒಳಗೆ ಬರ್ತಿದ್ದಂತೆ ಕೋಪದಿಂದ ಜೋರಾಗಿ ಕೂಗಿದ್ಲು, ಅಮ್ಮ ಅಮ್ಮ. ಅವಳ ಕಿರುಚಾಟ ಕೇಳಿ ಸ್ಟಡಿ ರೂಮ್ ಕೂತಿದ್ದಂತಹ ರಾಜ್ ಅಲ್ಲಿಂದ ಹೊರಗೆ ಬಂದ ಮತ್ತು ಮೆಟ್ಟಿಲಿಳಿದು ಕೆಳಗೆ ಬಂದ. ಅವನ ಕಣ್ಣುಗಳು ಆ ಹುಡುಗಿ ಮೇಲಿದ್ವು. ಅವಳಿಗೆ ಸುಮಾರು 20 ವರ್ಷ ವಯಸ್ಸಿರಬಹುದು. ನೋಡೋಕೆ ಸಿಕ್ಕಾಪಟ್ಟೆ ಹಾಟಾಗಿ ಕಾಣಿಸ್ತಿದ್ಲು. ಅವಳನ್ನ ನೋಡಿದ್ರೆ ಹಾಟ್ನೆಸ್ ಅಂಗಡಿ ಅಂದರೂ ಕಮ್ಮಿನೇ. ಕಪ್ಪು ಬಣ್ಣದ ಟ್ಯೂಬ್ ಟಾಪ್, ಅದರ ಮೇಲೆ ಲೆದರ್ ಜಾಕೆಟ್ ಮತ್ತು ಕೆಳಗೆ ಕಪ್ಪು ಲೆದರ್ ಪ್ಯಾಂಟ್ ಅವಳಿಗೆ ಸಖತ್ತಾಗಿ ಒಪ್ತಿತ್ತು. ರಾಜ್ ಅವಳ ಎದುರು ಬಂದು ನಿಂತಂದ, ಬೆಳಂಬೆಳಗ್ಗೆ ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ? ಆ ಹುಡುಗಿ ಮುಖ ಸೊಟ್ಟಗೆ ಮಾಡ್ತಾ ಅಂದ್ಲು, ಅಮ್ಮ ಎಲ್ಲಿದ್ದಾರೆ? ಹೀಗೆ ಹೇಳುವಾಗ ಅವಳ ಮುಖದಲ್ಲಿ ಕೋಪ ಎದ್ದು ಕಾಣಿಸ್ತಿತ್ತು ಮತ್ತು ಆ ಸುಂದರವಾದ ಮುಖ ಕೋಪದಿಂದ ಕೆಂಪಾದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ತೀಕ್ಷ್ಣವಾದ ಕಣ್ಣು, ಮೂಗಿನ ಜೊತೆ ಅವಳ ಆ್ಯಟಿಟ್ಯೂಡ್ ಕೂಡ ಸಖತ್ತಾಗಿತ್ತು. ರಾಜ್ ತಕ್ಷಣ ಅಂದ, ನನಗೆ ಗೊತ್ತಿಲ್ಲ, ನಾನು ಕೂಡ ಬೆಳಗ್ಗಿನಿಂದ ಅವಳನ್ನ ನೋಡಿಲ್ಲ. ಬಹುಶಃ ಎಲ್ಲೋ ಬ್ಯುಸಿಯಾಗಿದ್ದಾಳೆ ಅನಿಸುತ್ತೆ. ಆ ಮಾತು ಮುಗಿಯೋ ಮುಂಚೆ ಆ ಹುಡುಗಿ ಅಂದರೆ ಮತ್ತಾರೂ ಅಲ್ಲ, ರಹನು ತಕ್ಷಣ ಅಂದು, ಬ್ಯುಸಿನಾ? ಆರ್ ಯು ಸೀರಿಯಸ್ ಅಪ್ಪ? ಇವತ್ತು ನನ್ನ ಫೈನಲ್ ರೇಸ್ ಇತ್ತು. ಅಮ್ಮ ಎಷ್ಟೇ ಬ್ಯುಸಿ ಆಗಿದ್ರು ನನ್ನ ರೇಸನ್ನು ಯಾವತ್ತೂ ಮಿಸ್ ಮಾಡ್ತಿರ್ಲಿಲ್ಲ. ಅದರಲ್ಲೂ ಫೈನಲ್ ರೇಸ್ ಅಂತೂ ಖಂಡಿತ ಮಿಸ್ ಮಾಡ್ತಾನೇ ಇರಲಿಲ್ಲ. ನನಗೆ ಅಮ್ಮನನ್ನು ನೋಡಬೇಕು. ನಿನ್ನ ಜಾನಮ್ಗೆ ಇವತ್ತು ನಾನು ಕೇಳ್ತೀನಿ, ಹೆಂಗೆ ಅವಳು ನನ್ನ ಜೊತೆ ಈ ಥರ ಮಾಡೋಕ್ಕೆ ಸಾಧ್ಯ ಅಂತ. ರಾಜ್ಗೆ ಈಗ ತನ್ನ ಜಾನಮ್ನಿಂದ ಒಳಗೊಳಗೆ ಹೆದರಿಕೆ ಶುರು ಆಯಿತು. ಅಷ್ಟರಲ್ಲಿ ಅಲ್ಲಿಗೊಬ್ಳು ಕೆಲಸದವಳು ಬಂದಳು ಮತ್ತು ಅವಳು ಹೆದರ್ತಾ ತನ್ನ ನಡುಗೋ ಕೈಯಲ್ಲಿದ್ದ ಒಂದು ಪತ್ರವನ್ನು ರಾಜ್ ಮತ್ತು ರಹನಮ್ ಕಡೆ ನೀಡಿದ್ಲು. ಅವಳು ತಕ್ಷಣ ಆ ಪತ್ರವನ್ನು ಇಸ್ಕೊಂಡು ಓದ್ಲು. ಅಂದ್ಲು, ಓ ಪ್ಲೀಸ್ ರಾಬಿಯಾ, ಇವತ್ತಿನ ಕಾಲದಲ್ಲಿ ಈ ಥರ ಲೆಟರ್ ಹಿಡ್ಕೊಂಡು ಓಡಾಡಬೇಡ. ಇದರಲ್ಲಿ ಏನು ಬರೆದಿದೆ ಈಗ? ಆ ರಾಬಿಯಾ ತಕ್ಷಣ ಅಂದ್ಲು, ಅದು ದೊಡ್ಡ ಮೇಡಮ್ ಇಲ್ಲಿಂದ ಹೊರಟು ಹೋಗಿದ್ದಾರೆ. ರಹನಮ್ ಆಶ್ಚರ್ಯದಿಂದ ಅಂದ್ಲು, ಏನೋ? ಅವ್ರು ಇಲ್ಲಿಂದ ಹೋಗಿದ್ದಾರೆ ಅಂದರೆ ಏನರ್ಥ? ರಾಬಿಯಾ ಮಾತು ಕೇಳಿ ರಾಜ್ ಕಣ್ಣುಗಳು ಕೂಡ ದೊಡ್ಡದಾದವು. ಅವನು ತಕ್ಷಣ ರಹನು ಕೈಯಿಂದ ಆ ಪತ್ರವನ್ನು ಇಸ್ಕೊಂಡು ಓದಿದ. ಅದರಲ್ಲಿ ಬರೆದಿತ್ತು, ಹಲೋ ಮಿಸ್ಟರ್ ಗ್ಯಾಂಗ್ಸ್ಟರ್, ನನಗೆ ಗೊತ್ತು ಈ ಪತ್ರವನ್ನು ನಾನು ರಹನು ಅಮ್ಮ ಕಳಿಸ್ತಿದ್ದೀನಿ ಅಂತ. ಆದರೆ ಅವಳ ಕೈಯಿಂದ ನೀನು ಇದನ್ನು ಕಿತ್ಕೊಳ್ತೀಯ ಅಂತ ಗೊತ್ತು. ಅದಕ್ಕೆ ನೀನಿಂದಲೇ ಶುರು ಮಾಡ್ತೀನಿ. ನೀವೇನು ಅಂದ್ಕೊಂಡ್ರಿ? ನೀವು ನನಗೆ ಏನೋ ಹೇಳದೇ ಇದ್ದರೆ ನನಗೆ ಗೊತ್ತಾಗಲ್ಲ ಅಂತಾನಾ? ನಾನು ಕೂಡ ಗ್ಯಾಂಗ್ಸ್ಟರ್ ಹೆಂಡತಿ. ಎದುರಿಗಿರೋರ ಕಣ್ಣು ನೋಡಿಯೇ ಎಲ್ಲವನ್ನ ಓದ್ಬಿಡ್ತೀನಿ. ಮತ್ತು ನನ್ನ ಸ್ವಂತ ಮಗನನ್ನೇ ನಾನು ಅರ್ಥ ಮಾಡ್ಕೊಳ್ಳದಿದ್ದರೆ ನಾನು ಮಿಸ್ಸಸ್ ಜುನೂನ್ ರಮ್ ಹೀಗೆ ಆಗಿದ್ದಾದರೂ ಯಾಕೆ? ಆ ಸಾಲುಗಳನ್ನ ಓದ್ಬಿಟ್ಟು ರಾಜ್ ಶಾಕ್ ಆಗ್ಬಿಟ್ಟ. ಅಷ್ಟರಲ್ಲೇ ಸಡನ್ನಾಗಿ ರಾಜ್ ಕೈಯಿಂದ ಆ ಪತ್ರವನ್ನು ಕಿತ್ಕೊಂಡ್ಳು. ಅವಳು ಮುಂದಿನ ಸಾಲುಗಳನ್ನ ಓದೋದಕ್ಕೆ ಶುರು ಮಾಡಿದ್ಲು. ಅದರಲ್ಲಿ ಬರೆದಿತ್ತು, ನನಗೆ ಗೊತ್ತಿತ್ತು ನನ್ನ ಒಂದು ಲೈನ್ ಓದಿ ನಿಮ್ಮಪ್ಪ ಪೂರ್ತಿ ಶೇಕ್ ಆಗಿಬಿಡ್ತಾರೆ. ಮುಂದಿನ ಲೈನ್ ಓದೋಕ್ಕೆ ಅವರಿಗಾಗಲ್ಲ. ಆದರೆ ನೀನೇ ಅವ್ರ ಕೈಯಿಂದ ಲೆಟರ್ ಕಿತ್ಕೊಳ್ತೀಯಾ ಅಂತ.
ಸರಿ, ಈಗ ನಿನಗೆ ಹೇಳ್ತಿದ್ದೀನಿ ಬೇಬಿ, ನಿನ್ನ ರೇಸ್ ಮಿಸ್ ಮಾಡಿದ್ದಕ್ಕೆ ಬೇಜಾರಾಗಬೇಡ. ಆದರೆ ಸದ್ಯಕ್ಕೆ ನಿನ್ನ ಅಣ್ಣ ಬೇರೆಯೇ ರೇಸ್ನಲ್ಲಿ ಬಿದ್ದಿದ್ದಾನೆ. ಅವ್ನು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋ ಮುಂಚೆ ನಾನು ಅವನ್ನ ಹಿಡಿಯೋದು ತುಂಬ ಮುಖ್ಯ. ಅದಕ್ಕೆ ನಾನು ಹೋಗ್ತಿದ್ದೀನಿ. ಇದನ್ನು ನನ್ನ ವಾರ್ನಿಂಗ್ ಅನ್ಕೋ ಅಥವಾ ರಿಕ್ವೆಸ್ಟ್ ಅನ್ಕೋ. ನೀವಿಬ್ಬರಲ್ಲಿ ಯಾರಾದರೂ ರಾಣಾಗೆ ಫೋನ್ ಮಾಡಿ ನಾನು ಇಂಡಿಯಾಗೆ ಬರ್ತಿರೋ ವಿಷಯ ಹೇಳಿದ್ರೆ ನನ್ನ ಕಡೆಯಿಂದ ಡಿವೋರ್ಸ್ ಪೇಪರ್ಸ್ ಬಂದು ಬೀಳುತ್ತಷ್ಟೇ. ಅಲ್ಲಿವರೆಗೂ ಐ ಲವ್ ಯು ಬೋತ್. ಮತ್ತು ನಿನಗೆ ಯಾವಾಗಲೂ ನನ್ನ ಮೇಲೆ ಪ್ರಾಬ್ಲಮ್ ಇತ್ತಲ್ವಾ, ನನ್ನಿಂದಲೇ ಅಪ್ಪ ನಿನಗೆ ಟೈಮ್ ಕೊಡ್ತಿಲ್ಲ ಅಂತ. ಈಗ ತಗೋ, ನಿನ್ನಪ್ಪನನ್ನು ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗು. ನನ್ನ ಕಡೆಯಿಂದ ಅವರು ಪೂರ್ತಿ ಫ್ರೀ 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 ಅಂತ ಬರೆದಿದ್ಲು. ಆ ಪತ್ರವನ್ನು ಓದಿ ರಹನು ಮುಖ ಸೊಟ್ಟಗೆ ಮಾಡಿದ್ಲು. ಇನ್ನೊಂದು ಕಡೆ ರಾಜ್ ತನ್ನ ಹಣೆ ಮೇಲೆ ಕೈ ಇಟ್ಕೊಂಡು ಅವನು ತನ್ನ ವಾಚ್ನಲ್ಲಿ ಟೈಮ್ನನ್ನು ನೋಡಿಕೊಂಡ. ಅವನು ಜುನನ್ನು ನೋಡಿ ಸುಮಾರು 5 ಗಂಟೆ ಕಳೆದೋಗ್ಬಿಟ್ಟಿತ್ತು. ಅಂದರೆ ಇಷ್ಟೊತ್ತಿಗೆ ಅವಳು ಅರ್ಧ ದಾರಿಯಲ್ಲೇ ಇರ್ತಾಳೆ. ಅವನ ತಕ್ಷಣ ತನ್ನ ಜೇಬಿನಿಂದ ಫೋನ್ ತೆಗೆದು ಹೆನ್ರಿಗೆ ಫೋನ್ ಮಾಡ್ದ. ತನ್ನ ಪ್ರೈವೇಟ್ ಜೆಟ್ ರೆಡಿ ಮಾಡಿಸೋಕೆ ಅವನಿಗೂ ಈಗ ಇಂಡಿಯಾಕ್ಕೆ ಹೋಗಬೇಕಿತ್ತು. ರಹನು ಮುಖ ತಿರುಗಿಸ್ತಾ ಅಂದ್ಲು, ನಾನು ರೆಡಿಯಾಗಿ ಬರ್ತೀನಿ. ಇಷ್ಟು ಹೇಳಿ ಅವಳು ತಕ್ಷಣ ಮೇಲೆ ತನ್ನ ರೂಮ್ಗೆ ಹೋದ್ಲು. ಅವಳಿಗೆ ಗೊತ್ತಿತ್ತು ರಾಜ್ ಇನ್ಮೇಲೆ 1 ಸೆಕೆಂಡ್ ಕೂಡ ಇಲ್ಲಿ ಇರಲ್ಲ ಅಂತ. ಅದಕ್ಕೆ ಅವಳು ಕೂಡ ರಾಜ್ ಜೊತೆ ಇಂಡಿಯಾಕ್ಕೆ ಹೋಗಲೇಬೇಕಿತ್ತು. ಇನ್ನೊಂದು ಕಡೆ ರಾಣಾ ತನ್ನ ರೂಮ್ನಲ್ಲಿದ್ದ ಮತ್ತು ಕೃತಿ ತನ್ನ ರೂಮ್ನಲ್ಲಿದ್ಲು. ಇಬ್ಬರು ಒಬ್ರನ್ನೊಬ್ಬರು ನೋಡಿ ಸುಮಾರು 5ರಿಂದ 6 ಗಂಟೆ ಕಳೆದು ಹೋಗಿತ್ತು. ಕೃತಿ ತನ್ನ ರೂಮ್ನಲ್ಲಿ ಬೆಡ್ ಮೇಲೆ ಸುಮ್ಮನೆ ಕೂತಿದ್ಲು. ಕೆಲಸದವಳು ಅವಳಿಗೆ ಮತ್ತೊಮ್ಮೆ ಕಷಾಯ ಮಾಡಿಕೊಟ್ಟಿದ್ಲು. ಅದನ್ನು ಅವಳು ಕುಡಿದಿದ್ಲು. ಊಟನೂ ತಂದು ಕೊಟ್ಟಿದ್ಲು. ಆದರೆ ಇವಾಗ ಅವಳು ಡಿಸೈಡ್ ಮಾಡ್ಕೊಂಡಿದ್ಲು ತಾನು ಇಲ್ಲಿ ಇರಬಾರ್ದು ಅಂತ. ಅದಕ್ಕೆ ಅವಳು ರೂಮ್ನಿಂದ ಹೊರಗೆ ಬಂದು ಎದುರುಗಡೆ ಇರೋ ಮೆಟ್ಟಿಲುಗಳ ಕಡೆ ನೋಡಿದ್ಲು. ಅವಳಿಗೆ ರಾಣಾ ಕೊಟ್ಟಿದ್ದ ವಾರ್ನಿಂಗ್ ನೆನಪಾಗ್ತಿತ್ತು. ತಾನು ಈ ರೂಮ್ನಿಂದ ಹೊರಗೆ ಹೋಗೋ ಹಾಗಿಲ್ಲ ಅಂತ. ಆದರೆ ಅವಳು ತನಗೆ ತಾನೇ ಅಂದ್ಕೊಂಡ್ಳು, ನೀನು ನನಗೆ ಇಲ್ಲಿ ಅಡ್ಡಾಡೋಕೆ ತಾನೇ ಬೇಡ ಅಂತ ಅಂದಿದ್ದು, ಇಲ್ಲಿಂದ ಹೊರಗೆ ಹೋಗೋಕೆ ಬೇಡ ಅಂದಿಲ್ಲ ಅಲ್ವಾ, ಇವಾಗ ನನಗೆ ಅಲ್ಲಿಂದ ಆಚೆ ಹೋಗಬೇಕು. ಇಷ್ಟು ಹೇಳಿ ಅವಳು ಮೆಟ್ಟಿಲು ಇಳಿಯೋಕೆ ಶುರು ಮಾಡಿದ್ಲು. ಇನ್ನೊಂದು ಕಡೆ ರಾಣಾ ಕೂಡ ತನ್ನ ರೂಮ್ನಿಂದ ಹೊರಗೆ ಬಂದು ಸ್ಟಡಿ ರೂಮ್ ಕಡೆ ಹೋಗ್ತಿದ್ದ. ಅಷ್ಟರಲ್ಲಿ ಅವನ ಕಣ್ಣು ಮೆಟ್ಟಿಲಿಳಿತಿದ್ದ ಕೃತಿ ಮೇಲೆ ಬಿತ್ತು. ಅವಳನ್ನು ನೋಡಿ ರಾಣಾ ಕಣ್ಣುಗಳು ದೊಡ್ಡದಾದವು. ಕೃತಿ ಅಂದ್ಕೊಂಡಿದ್ಲು ತಾನು ಇನ್ಮೇಲೆ ರಾಣಾ ಜೊತೆ ಇರಲ್ಲ, ಈ ಮನೆಯಿಂದ ಹೊರಟು ಹೋಗ್ತೀನಿ ಅಂತ. ರಾಣನನ್ನು ತನ್ನ ಇಷ್ಟೊಂದು ಹತ್ರ ನೋಡಿ ಅದು ಆ ಸ್ಥಿತಿಯಲ್ಲಿ ಅವಳು ಸಿಕ್ಕಾಪಟ್ಟೆ ಶಾಕ್ ಆಗಿದ್ಲು. ಅವಳಿಗೆ ಅನ್ನಿಸ್ತಿತ್ತು ರಾಣಾ ತನ್ನ ಪ್ರಜ್ಞೆಯ ಸ್ಥಿತಿಯ ದುರುಪಯೋಗ ಪಡಿಸ್ಕೊಳ್ಳೋಕೆ ನೋಡ್ತಾ ಇದ್ದ ಅಂತ. ಆದರೆ ನಿಜವಾಗ್ಲೂ ಹಂಗಿರಲಿಲ್ಲ. ರಾಣಾ ಮಾತುಗಳನ್ನ ಕೇಳಿದ ಮೇಲೆ ಎಲ್ಲೋ ಒಂದು ಕಡೆ ಅವಳಿಗೆ ಅವನ ಮಾತು ಸರಿ ಅಂತ ಅನಿಸಿದ್ರೂ ಅವಳಿಗೀಗ ಯಾರ ಮೇಲೂ ನಂಬಿಕೆ ಇರಲಿಲ್ಲ. ತನ್ನ ಸ್ವಂತ ಜನರೇ ತನಗೆ ದ್ರೋಹ ಮಾಡಿದ ಮೇಲೆ ಇನ್ನು ಹೊರಗಿನವ್ರನ್ನ ಹಿಂಗೆ ನಂಬೋಕೆ ಸಾಧ್ಯ? ಇನ್ನೊಂದು ಕಡೆ ರಾಣಾ ಅವಳು ಮೆಟ್ಟಿಲು ಇಳಿಯೋದನ್ನು ನೋಡಿದ ತಕ್ಷಣ ಅವನ ಹುಬ್ಬುಗಳ ಗಂಟಾಕದು. ಅವನ ತಕ್ಷಣ ಮೆಟ್ಟಿಗಳ ಕಡೆ ನಡೆದ. ಅವಳು ಕೆಳಗೆ ಹೋಗೋ ಮುಂಚೆನೇ ಅವಳನ್ನ ತಡಿಬೇಕಿತ್ತು. ಕೃತಿ ಇನ್ನು 2-3 ಮೆಟ್ಲು ಕೆಳಗೆ ಇಳಿದಿದ್ಲು ಅಷ್ಟೇ. ಸಡನ್ನಾಗಿ ಯಾರೋ ಹಿಂದೆಯಿಂದ ಅವಳ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡ್ರು. ಅವಳ ತಕ್ಷಣ ತಿರುಗಿ ನೋಡಿದ್ರೆ ಎದುರುಗಡೆ ರಾಣಾ ನಿಂತಿದ್ದ. ರಾಣಾ ಕೋಪದಿಂದ ಅವಳ ಕಡೆ ನೋಡ್ತಾ ಅಂದ, ನಾನು ನಿನಗೆ ಹೇಳಿದ್ದೆ ಅಲ್ವಾ ನೀನಿಲ್ಲಿ ಅಡ್ಡಾಡೋ ಆಗಿಲ್ಲ ಅಂತ. ಆದರೂ ನೀನು ನನ್ನ ಮಾತು ಕೇಳಲಿಲ್ಲ. ನೀನು ಸುಲಭವಾಗಿ ಮಾತು ಕೇಳೋ ಥರ ಕಾಣಿಸ್ತಿಲ್ಲ. ಇವಾಗೇ ನನಗೆ ಅರ್ಥ ಆಗ್ತಿದೆ ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬಂದು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ. ಕೃತಿ ತಕ್ಷಣ ಅಂದ್ಲು, ಹಾಗಾದರೆ ನೀನು ತಪ್ಪು ಸರಿ ಮಾಡ್ಕೊ ಮಿಸ್ಟರ್ XYZ. ನಾನು ಇಲ್ಲಿಂದ ಹೋಗ್ತಿದ್ದೀನಿ ಮತ್ತು ನಾನು ಹೋದ ತಕ್ಷಣ ನಿನ್ನ ತಪ್ಪು ತನ್ನಷ್ಟಕ್ಕೆ ತಾನೇ ಸರಿಯಾಗಿಬಿಡುತ್ತೆ. ಅವಳ ಬಾಯಿಂದ ತನ್ನ ಮಿಸ್ಟರ್ XYZ ಅಂತ ಹೇಳಿ ರಾಣಾ ಆಶ್ಚರ್ಯಪಟ್ಟ. ಅವನ ತಕ್ಷಣ ಅಂದ, ಏನಂದೆ ನೀನು? ಕೃತಿ ಯಾವುದೇ ರಿಯಾಕ್ಷನ್ ಇಲ್ಲದಂತೆ ಅಂದ್ಲು, ನಾನೇನು ಹೇಳಿದ್ನೋ ಅದನ್ನು ನೀನು ಕೇಳಿಸ್ಕೊಂಡಿದ್ಯಾ? ಒಂದು ವೇಳೆ ಕೇಳಿಸಿಲ್ಲ ಅಂದರೆ ನಾನು ಪದೇ ಪದೇ ಹೇಳೋಕ್ಕಾಗಲ್ಲ. ನಾನು ಹೇಳಬೇಕಾದನ್ನು ಹೇಳಿದ್ದೀನಿ, ನನ್ನ ಕೆಲಸ ಮುಗೀತು. ನಿನಗೆ ಕೇಳಿಸಿಲ್ಲ ಅಂದರೆ ಅದು ನಿನ್ನ ಪ್ರಾಬ್ಲಮ್.
ರಾಣ ಅವಳ ಕಡೆ ನೋಡ್ತಾ ಅಂದ, ನೋಡೋಕೆ ನಿನ್ನ ಯೋಗ್ಯತೆ ಝೀರೋ ಥರ ಇದೆ, ಆದರೆ ಆ್ಯಟಿಟ್ಯೂಡ್ ಮಾತ್ರ ಕೋಟಿಗಟ್ಟಲೆ ಇಟ್ಕೊಂಡು ಓಡಾಡ್ತಿದ್ಯಾ. ಸಾವಿನ ಬಾಯಿಂದ ಆಚೆ ಬಂದಿದ್ಯಾ, ಆದರೂ ನಿನ್ನ ಅಹಂಕಾರ ಇನ್ನೂ ಕಮ್ಮಿ ಆಗಿಲ್ಲ. ಅದರಲ್ಲೂ ಯಾರ ಮುಂದೆ ಅಹಂಕಾರ ತೋರಿಸ್ತಿದ್ಯಾ? ರಾಣ ಮುಂದೆ. ಯಾರು ಜನರ ಅಹಂಕಾರವನ್ನು ಕಾಲಿನ ಕೆಳಗಿಟ್ಟು ತುಳಿತಾರೋ ಅವನ ಮುಂದೆ. ಕೃತಿ ನಕ್ಬಿಟ್ಟು ಅಂದ್ಲು, ಹಾಗಾದರೆ ನನ್ನ ಅಹಂಕಾರವನ್ನು ಕೂಡ ನಿನ್ನ ಕಾಲು ಕೆಳಗಿಟ್ಟು ತುಳಿ ಮತ್ತು ನನ್ನನ್ನು ಹೋಗೋಗ್ಬಿಡು. ನನ್ನ ಮಾತುಗಳಿಗೆ ಯಾಕೆ ಇಷ್ಟೊಂದು ಟೆನ್ಷನ್ ತೊಗೊಳ್ತೀಯಾ? ನನ್ನನ್ನು ಇಗ್ನೋರ್ ಮಾಡು ಮತ್ತು ನನ್ನ ಕೈ ಬಿಡು. ಇಷ್ಟು ಹೇಳಿ ಅವಳು ರಾಣ ಕೈಯಿಂದ ತನ್ನ ಕೈ ಬಿಡಿಸ್ಕೊಳ್ಳೋಕೆ ನೋಡಿದ್ಲು. ಆದರೆ ರಾಣ ಅವಳ ಕೈ ಬಿಡಲಿಲ್ಲ ಮತ್ತು ಒಂದೇ ಜರಗಿನಲ್ಲಿ ಅವಳನ್ನ ಮೇಲಕ್ಕೆಳೆದ. ಈ ಥರ ಸಡನ್ನಾಗಿ ಮೇಲಕ್ಕೆಳೆದಿದ್ದಕ್ಕೆ ಕೃತಿ ಪೂರ್ತಿ ಶಾಕ್ ಆಗಿಬಿಟ್ಲು. ಅವಳ ಹೃದಯ ಅವಳ ಎದೆಯಿಂದ ಆಚೆ ಬರೋ ಹಾಗಾಯಿತು. ಅವಳು ಮೊದಲೇ ತುಂಬ ವೀಕ್ ಆಗಿದ್ಲು. ಒಂದು ವೇಳೆ ಎಲ್ಲಾದರೂ ಬಿದ್ದಿದ್ರೆ ಅವಳ ಮೈಯಲ್ಲಿದ್ದು ಉಳಿದು ಮೂಳೆಗಳು ಮುರಿತಿದ್ವೋ ಏನೋ. ಅವಳು ಕೋಪದಿಂದ ರಾಣನನ್ನೇ ನೋಡ್ತಿದ್ಲು. ಅವನು ಅವಳ ಬೆನ್ನಿನ ಮೇಲೆ ಕೈ ಇಟ್ಟಿದ್ದರಿಂದ, ಯಾಕಂದರೆ ಅವನು ಅವಳನ್ನ ಎಳೆದಿದ್ನೋ ನಿಜ, ಆದರೆ ಅವಳನ್ನ ಬೀಳದ ಹಾಗೆ ಹಿಡಿಬೇಕಿತ್ತಲ್ವಾ, ಅದಕ್ಕೆ ಹಿಡಿದಿದ್ದ. ಅವನು ಕೋಪದಿಂದ ಕೃತಿ ಕಡೆ ನೋಡ್ತಾ ಅಂದ, ನಿನ್ನ ಅಹಂಕಾರವನ್ನು ನಾನು ಕಾಲು ಕೆಳಗೆ ಇಟ್ಟೇ ಇಡ್ತೀನಿ. ಮತ್ತು ಇವಾಗ ನೀನು ಗೊತ್ತಾಗುತ್ತೆ ನನ್ನ ಮುಂದೆ ಬಾಯಿ ಹಾಕಿದ್ದಕ್ಕೆ ಎಂಥ ಬೆಲೆ ತೆರಬೇಕು ಅಂತ ನಿನಗೆ. ಇಷ್ಟು ಹೇಳಿ ಅವನು ಅವಳ ವಾಪಸ್ ತನ್ನ ರೂಮ್ಗೆ ಕರ್ಕೊಂಡು ಬಂದ ಮತ್ತು ಮರುಕ್ಷಣವೇ ರೂಮ್ ಬಾಗಿಲನ್ನು ಹಾಕಿಬಿಟ್ಟ. ಕೃತಿ ಆಶ್ಚರ್ಯದಿಂದ ಅವನನ್ನೇ ನೋಡ್ತಿದ್ಲು. ಅವಳಿಗೆ ಅರ್ಥನೇ ಆಗ್ತಿರ್ಲಿಲ್ಲ ರಾಣ ತನ್ನ ಜೊತೆ ಏನು ಮಾಡೋದಕ್ಕೆ ನೋಡ್ತಾ ಇದ್ದಾನೆ ಅಂತ. ಇನ್ನೊಂದು ಕಡೆ ರಾಣ ಮುಖದಲ್ಲಿ ರಾಕ್ಷಸ ನಗು ಇತ್ತು. ಅವನ ಮುಖದಲ್ಲಿ ಆ ನಗು ನೋಡಿ ಕೃತಿ ಮನಸ್ಸು ನಡುಗೋದಕ್ಕೆ ಶುರುವಾಗೋಯ್ತು. ಯಾಕಂದರೆ ರಾಣ ಅವಳ ಹತ್ರ ಬರ್ತಾನೇ ಇದ್ದ ನಿಧಾನಕ್ಕೆ. ಅವನು ತನ್ನ ಹತ್ರ ಬರೋದು ನೋಡಿ ಕೃತಿ ತಕ್ಷಣ ಅಂದ್ಲು, ಏನು ಮಾಡೋಕ್ಕೆ ಯೋಚನೆ ಮಾಡ್ತಿದ್ಯಾ ನೀನು? ಅವಳ ನಡುಗೋ ಧ್ವನಿ ಕೇಳಿ ರಾಣ ತಕ್ಷಣ ಅಂದ, ಏನಾಯಿತು? ಇವಾಗ ನಿನ್ನ ಆ್ಯಟಿಟ್ಯೂಡ್ ಎಲ್ಲ ಹೋಯಿತು. ನನ್ನ ಮುಂದೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ದಲ್ಲ ಆವಾಗ, ಇವಾಗ ನಿನ್ನ ಬಾಯಿ ಯಾಕೆ ಇಷ್ಟೊಂದು ನಡುಗ್ತಿದೆ? ಕೃತಿ ತಕ್ಷಣ ಅಂದ್ಲು, ನನ್ನ ಮುಂದೆ ಸುಮ್ಮನೆ ಸುಳ್ಳು ಮಾತಾಡಬೇಡ. ನೀನು ನನ್ನ ಪ್ರಾಣ ಉಳಿಸ್ತೆ ಅಂತ ತಕ್ಷಣ ನನ್ನ ಜೊತೆ ಏನು ಬೇಕಾದರೂ ಮಾಡಬಹುದು ಅಂತಲ್ಲ, ಹುಷಾರ್. ನೀನು ನನ್ನ ಹತ್ರ ಬಂದರೆ ಅಷ್ಟೇ. ರಾಣ ಸಣ್ಣದಾಗಿ ನಕ್ಕಂದ, ನೀನು ನನ್ನನ್ನು ತಡೀತೀಯಾ? ನಿನಗೆ ಅಷ್ಟೊಂದು ಯೋಗ್ಯತೆ ಇದೆಯಾ? ಕೃತಿ ಕೋಪದಿಂದ ಅಂದ್ಲು, ನೀನು ನನ್ನ ಜೊತೆ ಬಲವಂತ ಮಾಡೋಕ್ಕೆ ಆಗಲ್ಲ. ರಾಣ ನಕ್ಕು ಅಂದ, ಬಲವಂತ ಅಂತೂ ನಾನು ಮಾಡಲ್ಲ. ನಾನು ಕೈ ಇಟ್ಟರೆ ಸಾಕು ನೀನು ಮೇಣದ ಥರ ಕರಗಿ ಹೋಗ್ತೀಯ ಚಿನ್ನ. ಆಮೇಲೆ ಬಲವಂತ ಎಲ್ಲಿಂದ ಬಂತು? ಏನೇ ಆದರೂ ಪೂರ್ತಿ ಅಮಲಿನಲ್ಲಾಗತ್ತೆ ಮತ್ತು ಸಿಕ್ಕಾಪಟ್ಟೆ ಆಗತ್ತೆ. ಇದನ್ನು ಹೇಳುವಾಗ ಅವನ ಮುಖದಲ್ಲಿ ಒಂಥರ ನಗು ಇತ್ತು. ಕೃತಿ ಅವನ ಮಾತು ಕೇಳಿ ಪೂರ್ತಿ ಶಾಕ್ ಆಗಿಬಿಟ್ಲು. ಅಂದರೆ ಅವಳು ರಾಣ ಬಗ್ಗೆ ಏನು ಅಂದ್ಕೊಂಡಿದ್ಲು ಅದು 100ಕ್ಕೆ 100 ಸತ್ಯ ಆಗಿತ್ತು. ಮೊದಲು ಅವಳು ಅಂದ್ಕೊಂಡಿದ್ಲು ರಾಣ ತನ್ನ ಆರೋಗ್ಯ ಸರಿ ಮಾಡೋಕ್ಕೆ ತನ್ನ ಹತ್ರ ಬಂದಿದ್ದ ಅಂತ. ಆದರೆ ಇವಾಗ ಅವಳಿಗೆ ಅರ್ಥ ಆಯಿತು ರಾಣನ ಉದ್ದೇಶ ಏನಿತ್ತು ಅಂತ. ಅವಳು ತಕ್ಷಣ ಆ ಕಡೆ ಈ ಕಡೆ ನೋಡಿದ್ಲು. ಅವಳಿಗೆ ಎದುರುಗಡೆನೇ ಒಂದು ಗ್ಲಾಸ್ ಫ್ಲವರ್ ವಾಸ್ ಕಾಣಿಸ್ತು. ಅವಳು ಒಂದೇ ಏಟಿಗೆ ಆ ಹೂಕುಂದವನ್ನು ತನ್ನ ಕೈಗೆ ತಗೊಂಡು ರಾಣ ಕಡೆ ತೋರಿಸ್ತಾ ಅಂದ್ಲು, ನನ್ನ ಹತ್ರ ಬರಬೇಡ, ಇಲ್ಲ ಅಂದರೆ ಜೀವಂತ ಬಿಡಲ್ಲ ನಿನ್ನ. ರಾಣ ಅವಳ ಕೈಯಲ್ಲಿದ್ದ ಆ ಗಾಜಿನ ಹೂದೋನಿ ನೋಡಿ ಅಂದ, ಯಾರನ್ನ ಜನರು ಬುಲೆಟ್ಗಳೇ ಕೊಲ್ಲೋಕ್ಕಾಗಲಿಲ್ವೋ ಅವನನ್ನು ಈ ಸಣ್ಣ ಹೂಕುಂದ ಕೊಲ್ಲುತ್ತಾ? ಟ್ರೈ ಮಾಡಿ ನೋಡು, ಏನಾದರೂ ಆದರೆ ನೋಡೋಣ. ಇಷ್ಟು ಹೇಳಿ ಅವನು ಅವಳು ಇನ್ನೂ ಹತ್ರ ಬಂದ. ಕೃತಿ ಕಣ್ಣಿಂದ ನೀರು ಸುರಿಯೋಕ್ಕೆ ಶುರುವಾಯಿತು. ಅವಳಿಗೆ ರಾಣನನ್ನು ಕೊಲ್ಲೋಕೆ ಇಷ್ಟ ಇರಲಿಲ್ಲ, ಯಾಕಂದರೆ ಎಲ್ಲೋ ಒಂದು ಕಡೆ ಅವನು ಅವನ ಪ್ರಾಣವನ್ನು ಉಳಿಸಿದ್ದ. ಆದರೆ ಅವಳು ಅವನನ್ನು ತನ್ನ ಹತ್ರ ಬರೋಕ್ಕೆ ಬಿಡೋ ಹಾಗಿರಲಿಲ್ಲ. ಅವಳ ಕೈ ನಡುಗ್ತಾ ಇತ್ತು. ಅವಳು ಅಳ್ತಾ ಅಂದ್ಲು, ನನ್ನಿಂದ ದೂರ ಇರು, ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ಇಲ್ಲ ಅಂದರೆ ರಾಣ ನಕ್ಕಂದ, ನೀನು ವಾರ್ನಿಂಗ್ ನನಗೆ ಬೇಡ. ನಿನಗೆ ಧೈರ್ಯ ಇದ್ದರೆ ನೀನು ಏನು ಹೇಳ್ತಿದ್ಯೋ ಅದನ್ನು ಮಾಡಿ ತೋರಿಸು. ಅದನ್ನು ಹೇಳುವಾಗ ಅವನು ಅವಳ ತೀರಾ ಹತ್ತಿರ ಬಂದ್ಬಿಟ್ಟ.
ಕೃತಿ ಸಿಕ್ಕಾಪಟ್ಟೆ ನಡುಗ್ತಿದ್ಲು. ರಾಣ ಅವಳ ಹೆಗಲ ಮೇಲೆ ಕೈ ಇಟ್ಟು ಮೆಲ್ಲಗೆ ಸವರ್ದ. ಮರುಕ್ಷಣ ಕೃತಿ ತನ್ನ ಕೈಯನ್ನು ಜೋರಾಗಿ ಮೇಲಕ್ಕೆತ್ತಿ ಅವನ ತಲೆಗೆ ಹೂಕುಂದಿಂದ ಹೊಡೆಯೋಕೆ ಹೋದ್ಲು. ಆದರೆ ಅವಳು ರಾಣ ತಲೆಗೆ ಹೊಡೆಯೋ ಮುಂಚೆ ರಾಣ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವಳ ಮೇಲೆ ಸ್ವಲ್ಪ ಬಾಗ್ದ. ಅವನು ತನ್ನ ಮೇಲೆ ಬಾಗಿದ್ದ ನೋಡಿ ಕೃತಿ ಇನ್ನೂ ಹೆದರಿ ಹೋದ್ಲು ಮತ್ತು ಮರುಕ್ಷಣವೇ ತನ್ನ ಇನ್ನೊಂದು ಕೈಯನ್ನು ರಾಣನ ಎದೆ ಮೇಲಿಟ್ಟು ಜೋರಾಗಿ ತಳ್ಳಿದ್ಲು ಆತನನ್ನು. ರಾಣ ಕಾಲುಗಳು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ವು ಮತ್ತು ಅವನು ಗೋಲಾಕಾರವಾಗಿ ತಿರುಗಿ ಬೆಡ್ ಮೇಲೆ ಬಿದ್ದ. ಆದರೆ ಒಬ್ಬನೇ ಅಲ್ಲ, ಕೃತಿ ಕೂಡ ಅವನ ಜೊತೆನೇ ಬಿದ್ಲು. ಅವನ ಕೆಳಗಿದ್ದ ಮತ್ತು ಕೃತಿ ಅವನ ಮೇಲಿದ್ಲು. ಅವನ ಕೈಗಳು ಕೃತಿ ಸೊಂಟದ ಮೇಲಿದ್ವು ಮತ್ತು ಅವನು ಅವಳ ಸೊಂಟವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದ. ಕೃತಿ ಕೈಯಲ್ಲಿದ್ದ ಆ ಹೂದಾನಿ ಕೆಳಗೆ ನೆಲದ ಮೇಲೆ ಬಿದ್ದು ಹೊಡೆದು ಹೋಗಿತ್ತು. ಅದರ ಸೌಂಡ್ ಹೊರಗಿನವರೆಗೂ ಕೇಳಿಸ್ತಿತ್ತು ಮತ್ತು ಮರುಕ್ಷಣವೇ ರೂಮ್ ಬಾಗಿಲು ಓಪನ್ ಆಯಿತು. ರಾಣಾಗೆ ಬಾಗಿಲು ಓಪನ್ ಆಗಿರೋದು ಗೊತ್ತೇ ಆಗಲಿಲ್ಲ. ಅವನ ಕೋಪದಿಂದ ಕೃತಿ ಕಡೆ ನೋಡ್ತಾ ಅಂದ, ಹೌ ಡೇರ್ ಯು, ನಿನಗೆಷ್ಟು ಧೈರ್ಯ ನನ್ನನ್ನು ತಳ್ಳೋಕೆ? ಕೃತಿ ಅಳ್ತಾ ಅಂದ್ಲು, ಹಾಗಾದರೆ ನಿನಗೆಷ್ಟು ಧೈರ್ಯ ನನ್ನ ಜೊತೆ ಬಲವಂತ ಮಾಡೋಕೆ ಮಿಸ್ಟರ್ XYZ? ಅವಳ ಬಾಯಿಂದ ಮತ್ತೊಮ್ಮೆ ಆ XYZ ಕೇಳಿ ರಾಣ ಮುಖ ಕೋಪದಿಂದ ನಡುಕ್ತು. ಅಷ್ಟರಲ್ಲೇ ಅವನಿಗೆ ಬಾಗಿಲಿನ ಕಡೆಯಿಂದ ಒಂದು ಧ್ವನಿ ಕೇಳಿಸ್ತು, ಯಾರಿದು ರಾಣ? ಆ ಧ್ವನಿ ಕೇಳಿ ಕೃತಿ ಆಶ್ಚರ್ಯಪಟ್ಲು. ಆದರೆ ರಾಣಾಗ ಮಾತ್ರ ಕಾಲ ಕೆಳಗಿನ ಭೂಮಿಯೇ ಕುಸಿದು ಹೋದಾಗಾಯಿತು. ಆ ಡಾರ್ಕ್ ವಿಲ್ಲಾದ ಬಾಗಿಲು ಓಪನ್ ಮಾಡೋ ಆಕ್ಸೆಸ್ ಆ ಮನೆಯ ಮೆಂಬರ್ಸ್ ಬಿಟ್ಟು ಬೇರೆ ಯಾರಿಗೂ ಇರಲಿಲ್ಲ. ಮತ್ತು ಅಲ್ಲಿ ಬಾಗಿಲತ್ರ ಮತ್ತಾರೂ ಅಲ್ಲ, ಸ್ವತಃ ಜುನೂನ್ ನಿಂತಿದ್ಲು. ಜುನೂನ್ ರಾಣನ ಅಮ್ಮ. ರಾಣ ಮುಖದ ಬಣ್ಣನೇ ಪೂರ್ತಿ ಬದಲಾಗ್ಬಿಡ್ತು ಮತ್ತು ಕೃತಿ ಕೂಡ ಬಾಗಿಲ ಕಡೆ ನೋಡ್ತಿದ್ಲು. ರಾಣ ಮೆಲ್ಲಗಂದ, ಅಮ್ಮ. ಅವನ ಬಾಯಿಂದ ಅಮ್ಮ ಅಂತ ಕೇಳಿ ಕೃತಿ ಇನ್ನೂ ಆಶ್ಚರ್ಯದಿಂದ ಜುನೂನ್ ಕಡೆ ನೋಡಿದ್ಲು. ಯಾಕಂದರೆ ಜುನೂನ್ ನೋಡೋಕೆ ಎಲ್ಲೂ ರಾಣನಮ್ಮನ ಥರ ಕಾಣಿಸ್ತಿರ್ಲಿಲ್ಲ. ಅವಳ ಸಣ್ಣ ತಂಗಿ ಥರ ಕಾಣಿಸ್ತಿದ್ರು. ಕೃತಿ ತಕ್ಷಣ ರಾಣ ಮೇಲಿಂದ ಏಳೋದಕ್ಕೆ ಹೋದ್ಲು. ಆದರೆ ಅಷ್ಟರಲ್ಲಿ ಅವಳಿಗೆ ತನ್ನ ಹೊಟ್ಟೆಯಲ್ಲಿ ಸಿಕ್ಕಾಪಟ್ಟೆ ನೋವು ಅನ್ನಿಸ್ತು ಮತ್ತು ನೋವಿನಿಂದ ಅವಳ ಬಾಯಿಂದ ಸೌಂಡ್ ಬಂತು. ರಾಣ ಅವಳ ಕಡೆ ನೋಡ್ತಾ ಅಂದ, ಮಾಡು ಮಾಡು, ನಾಟಕ ಮಾಡು, ನಾನು ಮೊದಲೇ ಸಿಕ್ಬಿದ್ದಿದ್ದೀನಿ, ನೀನು ಇನ್ನೂ ಜೋರಾಗಿ ರಾಗ ಹೇಳಿ. ಅವನ ಮಾತು ಕೇಳಿ ಕೃತಿಗೆ ಏನೂ ಅರ್ಥನೇ ಆಗಲಿಲ್ಲ. ಅವನ ಮೆಲ್ಲಗೆ ಧೈರ್ಯ ಮಾಡಿ ರಾಣ ಮೇಲಿಂದ ಎದ್ದು ಸುನೂನ್ ಕಡೆ ನೋಡಿದ್ಲು. ಸುನೂನ್ ಈಗ ಸ್ವಲ್ಪ ಮುಂದೆ ಬಂದು ರಾಣ ಕಡೆ ನೋಡಿದ್ಲು. ಅವಳು ಏನು ಅಂದ್ಕೊಂಡಿದ್ಲು ಅದೇ ಆಗಿತ್ತು. ಅವಳು ರಾಣನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ಟಿದ್ಲು. ಇವಾಗ ಅವಳು ರಾಣನನ್ನು ಪೂರ್ತಿ ಹಾಕಿದ್ದಾಳೆ. ರಾಣ ಕೂಡ ತಕ್ಷಣ ತನ್ನ ಜಾಗದಿಂದ ಎದ್ದು ನಿಂತಂದ, ನೀನಿಲ್ಲಿ ಏನಮ್ಮ, ನೀನು ಇಲ್ಲಿಗೆ ಹೆಂಗೆ ಬಂದೆ? ನೀನಂತೂ ನ್ಯೂಯಾರ್ಕ್ನಲ್ಲಿ. ಅವನು ತನ್ನ ಎದುರು ಈ ಥರ ತಡಬಡಾಯಿಸಿ ಮಾತಾಡೋದನ್ನು ನೋಡಿ ಜುನೂನ್ ನಕ್ಕಂದ್ಲು, ಏನಿಲ್ಲ, ಯಾರೋ ನನ್ನ ಮುಂದೆ ಜಾಸ್ತಿ ಚಾಣಾಕ್ಷತನ ತೋರ್ಸೋಕೆ ನೋಡ್ತಿದ್ರು, ಅದಕ್ಕೆ ನಾನು ಅಂದ್ಕೊಂಡೆ ಬಂದುಬಿಟ್ಟು ಅವನ ಚಾಣಾಕ್ಷತನ ಎರಡನ್ನೂ ಒಟ್ಟಿಗೆ ಹಿಡಿದು ಬಿಡೋಣ ಅಂತ, ಅದಕ್ಕೆ ಬಂದೆ. ಅವಳ ಮಾತು ಕೇಳಿ ರಾಣ ಕಣ್ಣುಗಳು ದೊಡ್ಡದಾದವು. ಅವನ ತಕ್ಷಣ ಅಂದ, ಅಮ್ಮ ನೀನು ಏನು ಅಂದ್ಕೊಳ್ತಿದ್ಯೋ ಹಾಗೆ ಏನಿಲ್ಲ, ಈ ಹುಡುಗಿ. ಅವನ ಮಾತು ಮುಗಿಯೋ ಮುನ್ನವೇ ಜುನೂನ್ ಈಗ ಕೃತಿ ಹತ್ರ ಬಂದ್ಲು ಮತ್ತು ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಅಂದ್ಲು, ಈ ಹುಡುಗಿ ತುಂಬ ಕ್ಯೂಟ್ ಆಗಿದ್ದಾಳೆ, ನಿನ್ನ ಹೆಸರೇನು ಅಂತ. ಕೃತಿ ಮೆಲ್ಲಗಂದ್ಲು, ಕೃತಿ ಅಂತ. ಜುನೂನ್ ನಗ್ತಾ ಅಂದ್ಲು, ಹೆಸರು ಇನ್ನೂ ತುಂಬ ಚೆನ್ನಾಗಿದೆ. ರಾಣ ತಕ್ಷಣ ಅಂದ, ಇಲ್ಲಿ ನಿನ್ನ ಇಂಟರ್ವ್ಯೂ ನಡೀತಿಲ್ಲ, ನೀನು ನಿನ್ನ ಹೆಸರು ಹೇಳೋಕೆ ನಡಿ ಇಲ್ಲಿಂದ ಫಸ್ಟು. ಎಲ್ಲಿಗೆ ಹೋಗ್ತೀನಿ ಅಂತಿದ್ದೆ ನೀನು? ಬಾ, ನಾನು ನಿನ್ನ ಬಿಟ್ಟು ಬರ್ತೀನಿ. ಇಷ್ಟು ಹೇಳಿ ಅವನು ಕೃತಿ ಕೈ ಹಿಡಿದು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಹೋದ. ಆದರೆ ಕೃತಿಯ ಹೆಜ್ಜೆಗಳು ಮುಂದೆ ಹೋಗಲೇ ಇಲ್ಲ. ಯಾಕಂದರೆ ಇನ್ನೊಂದು ಕಡೆಯಿಂದ ಜುನೂನ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ರಾಣ ಗಟ್ಟಿಯಾಗಿ ತನ್ನ ಕಣ್ಣನ್ನ ಮುಚ್ಕೊಂಡ ತನ್ನ ಕಣ್ಣನ್ನು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.